ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತಿನ ವಿಡಿಯೋಲಿ ನಾನು ಈ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿ ಜೊತೆಗೆ ಯಾವ್ದಾದ್ರು ಒಂದು ದೇಸಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡೆ. ಜೊತೆಗೆ ಹೇರ್ಸ್ನ ಕರ್ಲ್ ಮಾಡಿದ್ದೀನಿ. ಸೊ ಈ ಥರ ಮೇಕಪ್ ಲುಕ್ ಜೊತೆಗೆ ಐ ಫೆಲ್ಟ್ ಹೇರ್ಸ್ ಕರ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಡ್ಪಾರ್ಟೇಷನ್ ತೆಗೆದು ಹೇರ್ಸ್ ಕರ್ಲ್ ಮಾಡಿದ್ದೀನಿ. ಆ್ಯಂಡ್ ಈ ಜ್ಯುವೆಲ್ರೀಸ್ ಜೊತೆಗೆ ಯಾವ್ದಾದ್ರು ಒಂದು ಸ್ಮೋಕಿ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಇಷ್ಟ ಆದರೆ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ. ನಾನು ಯಾವುದೇ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಸ್ಕಿನ್ ಕೇರ್ ಮಾಡಿದೆ. ನಾನು ಯಾವತ್ತೂ ಮೇಕಪ್ ಮಾಡಲ್ಲ, ವೆದರ್ ಡೈಲಿ ಆಗಿರ್ಬೋದು ಅಥವಾ ಮೇಕಪ್ ಮಾಡಿದಾಗ ಆಗಿರ್ಬೋದು, ನಾನು ಡೈಲಿ ಸ್ಕಿನ್ ಕೇರ್ ಮಾಡ್ತೀನಿ. ಆ್ಯಂಡ್ ಮೇಕಪ್ ಮಾಡಿದಾಗ ಸ್ಕಿನ್ ಕೇರ್ ಮಾಡಿ ಮೇಕಪ್ ಮಾಡೋದ್ರಿಂದ ಮೇಕಪ್ ಇನ್ನೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಬೇಸ್ ಬಂದು ನೀಟಾಗಿ ಕಾಣಿಸುತ್ತೆ, ಪ್ಯಾಚಿ ಕೇಕಿ ಆ ಥರ ಎಲ್ಲ ಕಾಣಿಸಲ್ಲ. ಸೊ ಇವಾಗ ಸ್ಕಿನ್ ಕೇರ್ ಇಂದಾನೆ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಫಸ್ಟ್ ನಾನಿಲ್ಲಿ ಸೀರಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬಂದು ಮಾಮಾ ಅರ್ಥದ್ದು ರೈಸ್ ವಾಟರ್ ಡ್ಯೂವಿ ಸೀರಮ್ ಅಂತ. ಇದರಲ್ಲಿ ರೈಸ್ ವಾಟರ್ ಇದೆ, ಪ್ಲಸ್ 10% ನಯಾಸಿನಮೈಡ್ ಇದೆ. ಇದರಲ್ಲಿರೋ ರೈಸ್ ವಾಟರ್ ಬಂದು ಒಂದು ಬ್ರೈಟಿಂಗ್ ಸ್ಕಿನ್ ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಅದ್ರ ಜೊತೆಗೆ ಒಂದು ಗ್ಲಾಸ್ ಲೈಕ್ ಸ್ಕಿನ್ ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ನಯಾಸಿನಮೈಡ್ ಬಂದು ಡಾರ್ಕ್ ಸ್ಪಾಟ್ಸ್ ನ ರೆಡ್ಯೂಸ್ ಮಾಡಿ ಈವನ್ ಸ್ಕಿನ್ ಟೋನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದ್ರು ಪಿಂಪಲ್ಸ್ ಆದಾಗ ಡಾರ್ಕ್ ಸ್ಪಾಟ್ಸ್ ಹಾಗೆ ಉಳ್ಕೊಂಡಿರುತ್ತೆ, ಆ ಡಾರ್ಕ್ ಸ್ಪಾಟ್ಸ್ ನ ರೆಡ್ಯೂಸ್ ಮಾಡಿ ಒಂದು ಈವನ್ ಸ್ಕಿನ್ ಟೋನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನ ನಿಮ್ಮ ಡೈಲಿ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರು ಸ್ಕಿನ್ ಕನ್ಸರ್ನ್ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಮೇಡ್ ಚೆಕ್ ಸರ್ಟಿಫೈಡ್ ಆಗಿರೋದ್ರಿಂದ ನೀವು ಇದನ್ನ ಡೈಲಿ ಯೂಸ್ಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಕೂಡ ಸೂಟ್ ಆಗುತ್ತೆ. ನಾನು ಇವಾಗ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು ಆಕ್ಚುಯಲ್ ಪ್ರಾಡಕ್ಟ್ ಬಂದು ಈ ಥರ ಕಾಣಿಸುತ್ತೆ. ಪಂಪ್ ಪ್ಯಾಕೇಜಿಂಗ್ ಇದೆ. ಸೊ ನೀವು ಅದರಿಂದಾನೇ ಎಷ್ಟು ಡ್ರಾಪ್ಸ್ ಬೇಕೋ ಅಷ್ಟು ತಗೊಂಡು ಹೋಲ್ ಫೇಸ್ಗೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ 3 to 4 ಡ್ರಾಪ್ಸ್ ಅಷ್ಟು ತಗೋತೀನಿ. ಸೊ ಇದು ಟೆಕ್ಸ್ಚರ್ ಬಂದು ಈ ಥರ ಇದೆ. ಆಯಿಲಿ, ಗ್ರೀಸಿ ಆ ಥರ ಎಲ್ಲ ಏನೂ ಫೀಲ್ ಆಗಲ್ಲ. ಟೆಕ್ಸ್ಚರ್ ಬಂದು ತುಂಬ ಚೆನ್ನಾಗಿರೋದ್ರಿಂದ ನಿಮ್ಗೆ ಆಯಿಲಿ, ಗ್ರೀಸಿ ಆ ಥರ ಎಲ್ಲ ಏನೂ ಫೀಲ್ ಆಗಲ್ಲ. ಸೊ ನಾನಿವಾಗ ಈ ಸೀರಮ್ನ ಯೂಸ್ ಮಾಡಿದ್ದಾಗಿದೆ. ನಿಮಗೆ ಕ್ಯಾಮ್ರಲ್ಲಿ ಗೊತ್ತಾಗ್ತಿದನೋ ಇಲ್ವೋ, ಇದು ಒಂದು ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಎಲ್ಗಾದ್ರೂ ಹೋಗ್ಬೇಕಾದ್ರೆ ಕ್ವಿಕ್ಕಾಗಿ ಗ್ಲೋ ಬೇಕು ಅಂತ ಅಂದಾಗ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಡೈಲಿ ಬೇಸಿಸ್ಗೆ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಗ್ಲಾಸ್ ಲೈಕ್ ಸ್ಕಿನ್ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಇದುವರೆಗೂ ನೀವು ಯಾವುದೂ ಸ್ಕಿನ್ ಕೇರ್ ಯೂಸ್ ಮಾಡೇ ಇಲ್ಲ, ಫಾರ್ ಎಕ್ಸಾಂಪಲ್ ಫೇಸ್ ವಾಶ್ ಯೂಸ್ ಮಾಡಿಲ್ಲ, ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ, ಸೀರಮ್ ಯೂಸ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಆ ರೈಸ್ ವಾಟರ್ದೇ ಮಾಮಾ ಅರ್ಥಿಂದ ಒಂದು ಸ್ಕಿನ್ ಕೇರ್ ರೇಂಜ್ ಬರುತ್ತೆ. ನೀವು ಅದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಯಾವುದು ಅಂತ ತೋರಿಸ್ತೀನಿ. ಮಾಮಾ ಅರ್ಥ್ ರೈಸ್ ವಾಟರ್ ಫೇಸ್ ವಾಶ್ ಬರುತ್ತೆ. ಇದರಲ್ಲೂ ಸಹ ರೈಸ್ ವಾಟರ್ ಮತ್ತೆ ನಯಾಸಿನಮೈಡ್ ಇದೆ. ನಾನು ಆಲ್ರೆಡಿ ಅದ್ರ ಬೆನಿಫಿಟ್ಸ್ ಹೇಳಿದೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಿಮಗೆ ಈ ಕಂಪ್ಲೀಟ್ ಸ್ಕಿನ್ ಕೇರ್ ರೇಂಜ್ನ ಯೂಸ್ ಮಾಡೋದ್ರಿಂದ, ನಿಮಗೆ ಸ್ಕಿನ್ಗೆ ಲೈಕ್ ಹೋಲ್ ರೇಂಜ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ರೆ ಅದನ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಂದು ರೈಸ್ ವಾಟರ್ ಸನ್ಸ್ಕ್ರೀನ್. ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಾಮಾಅರ್ತ್ ಆ್ಯಪ್, ಮಾಮಾಅರ್ತ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲ ಆ್ಯಪ್ಸಲ್ಲೂ ಸಿಗುತ್ತೆ. ಹೋಗಿ ಚೆಕ್ ಮಾಡ್ಬೋದು. ಎಲ್ಲರಿಗೂ ಗೊತ್ತೇ ಇದೆ ಮಾಮಾಅರ್ತ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಆ್ಯಂಡ್ ಆಲ್ಸೋ ನೀವು ಪ್ರತಿ ಸಲ ಇವರಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗಲೂ ದ ಲಿಂಕ್ you order to a tree that they plant. So 2025 ಅನ್ನಷ್ಟರಲ್ಲಿ they are aiming to plant 1 million trees as a part of their initiative. ನೆಕ್ಸ್ಟ್ ಬಂದು ಮೇಕಪ್ ನ ಸ್ಟಾರ್ಟ್ ಮಾಡೋಣ. ಸ್ಕಿನ್ ಕೇರ್ ಎಲ್ಲಾನು ಮಾಡಿದ್ದಾಗಿದೆ. ಸೊ ಫೌಂಡೇಶನ್ಗೆ ಡೈರೆಕ್ಟ್ ಫೌಂಡೇಶನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ಗೆ ನಾನು ಇಲ್ಲಿ ಮಾಮಾ ಅರ್ಥ್ ಗ್ಲೋ ಸೀರಮ್ ಫೌಂಡೇಶನ್ ವಿತ್ ವಿಟಮಿನ್ ಸಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಹತ್ರ ಯಾವ ಫೌಂಡೇಶನ್ ಇದೆ ನೀವು ಡೆಫಿನೆಟ್ಲಿ ಅದನ್ನೇ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನನ್ನ ಶೇಡ್ ಬಂದು 09 ವಾರ್ಮ್ ಗ್ಲೋ ಅಂತ. ಸೊ ಇವಾಗ ನಾನು ಫೌಂಡೇಶನ್ ಯೂಸ್ ಮಾಡಿದ್ದಾಗಿದೆ. ನನಗೆ ಇವತ್ತೊಂದು ಗ್ಲೋವಿ ಮೇಕಪ್ ಲುಕ್ ಮಾಡಬೇಕು ಅಂತ ಇದೆ. ಹಾಗಾಗಿ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇಲ್ಲ. ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೆ ಅದು ಎಲ್ಲ ಮೇಕಪ್ನ ಹೋಲ್ ಸೆಟ್ ಮಾಡಿಬಿಡುತ್ತೆ, ಅಷ್ಟು ಗ್ಲೋವಿ ಕಾಣಿಸಲ್ಲ. ಹಾಗಾಗಿ ಕಾಂಪ್ಯಾಕ್ಟ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಯಿಲಿ ಕಾಣಿಸೋದು ಅಷ್ಟು ಇಷ್ಟ ಆಗಲ್ಲ ಅಂತ ಅನ್ನೋ ಹಾಗಿದ್ರೆ ನೀವು ಯಾವುದಾದ್ರೂ ಒಂದು ಕಾಂಪ್ಯಾಕ್ಟ್ ಪೌಡರ್ನ ಲೈಟಾಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲಷ್ಗೆ ನಾನಿಲ್ಲಿ ಒಂದು ಬ್ರೈಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ, ಪಿಂಕ್ ಒನ್. ಸೊ ಶೇಡ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಶೇಡ್ಸ್. ಸೊ ಈ ಥರ ಕಾಣಿಸುತ್ತೆ. ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಡಾರ್ಕಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ತುಂಬ ಡಾರ್ಕಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿರೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ನಾನಿವಾಗ ಬ್ಲಷ್ನ ಯೂಸ್ ಮಾಡಿದ್ದಾಗಿದೆ. ನನಗೆ ಇಷ್ಟು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಇವತ್ತೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದು. ಆ್ಯಂಡ್ ಅದು ಕ್ಯಾಮ್ರಲ್ಲಿ
ಎಕ್ಸಾಕ್ಟ್ ಆಗಿ ಎಷ್ಟು ಡಾರ್ಕ್ ಇದೆ ಅಷ್ಟು ಡಾರ್ಕ್ ಆಗಿ ತೋರಿಸಲ್ಲ, ಸ್ವಲ್ಪ ಲೈಟ್ ಆಗಿನೇ ತೋರಿಸೋದು. ಬಟ್ ನನಗೆ ಈ ಮೇಕಪ್ ಲುಕ್ಗೆ ಇಷ್ಟು ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಇಷ್ಟು ಹಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟರ್ಗೆ ನಾನು ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಲೆಟಿಂದ ಈ ಒಂದು ಲೈಟ್ ಪಿಂಕ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಶೇಡ್ಸ್ನ ನೀವು ಐ ಶಾಡೋ ಯೂಸ್ ಮಾಡಬೇಕಾದ್ರೆ ಒಂದು ಶಿಮ್ಮರ್ ಶೇಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದು ಐ ಶಾಡೋ ಪ್ಯಾಲೆಟ್ ಇಲ್ಲ ಅನ್ನೋ ಹಾಗಿದ್ರೆ ಬರೀ ಹೈಲೈಟರ್ ಆಗಿ ಅಷ್ಟೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಇದರಲ್ಲಿ ಯಾವ ಶೇಡ್ಸ್ ಆದರೂ ಟ್ರೈ ಮಾಡ್ಬೋದು. ನಾನು ಬಂದು ಲೈಟ್ ಪಿಂಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಬಂದು ಹೈಲೈಟರ್ನ ಕೂಡ ಯೂಸ್ ಮಾಡಿದಾಗಿದೆ. ನೆಕ್ಸ್ಟ್ ಬಂದು ಐ ಶಾಡೋಗೆ ನಾನು ಇಲ್ಲಿ ಈ ಒಂದು ಬ್ಲಷ್ ಪ್ಯಾಲೆಟಿಂದ ಬ್ರೌನ್ ಕಲರ್ ಬ್ಲಷ್ನ ಐ ಶಾಡೋ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಏನಂದ್ರೆ ನನಗೆ ಎಕ್ಸಾಕ್ಟ್ ಈ ಥರದ ಬ್ರೌನ್ ನನ್ನ ಐ ಶಾಡೋ ಪ್ಯಾಲೆಟ್ಸಲ್ಲಿ ಯಾವುದೂ ಇಲ್ಲ. ಸಿನ್ಸ್ ನಾನು ಸ್ಮೋಕಿ ಐಲು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ಫಸ್ಟ್ ಒಂದು ಬ್ರೌನ್ ಶೇಡ್ನ ಯೂಸ್ ಮಾಡಿ ಅದಾದಮೇಲೆ ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿ ಸ್ಮಂಚ್ ಮಾಡೋದು ಅಂತ. ಸೊ ಈ ಥರ ಬ್ರೌನ್ ಇಲ್ಲ, ಹಾಗಾಗಿ ಬ್ಲಷ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲಿಟ್ರಲಿ ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ ಅದಲ್ಲೇ ಟ್ರೈ ಮಾಡ್ಬೋದು. ನಿಮಗೆ ಸಪ್ರೇಟಾಗಿ ಐ ಶಾಡೋ ಪ್ಯಾಲೆಟ್ ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಬ್ಲಷ್ ಒಂದಿದ್ರೆ ಸಾಕು, ನೀವು ಅದನ್ನೇ ಆಸ್ ಐ ಶಾಡೋ ಆಗಿ ಯೂಸ್ ಮಾಡ್ಬೋದು, ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾನು ಎಕ್ಸಾಕ್ಟ್ ಸೇಮ್ ಅದೇ ಥರನೇ ಮಾಡ್ತೀನಿ. ಇವಾಗ ನಾನು ಸ್ಮೋಕಿ ಐ ಲುಕ್ನ ಕ್ರಿಯೇಟ್ ಮಾಡಿದ್ದಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಈ ಥರ ಸ್ಮೋಕಿ ಐಸ್ ತುಂಬಾ ಇಷ್ಟ ಆಗುತ್ತೆ. ಇದನ್ನ ನಾನು ಐ ಥಿಂಕ್ ಮುಂಚೆ ಯಾವ್ದಾದ್ರು ಒಂದು ವಿಡಿಯೋಲಿ ಕ್ರಿಯೇಟ್ ಮಾಡಿದ್ದೆ ಅಂತ ಅನ್ಕೋತೀನಿ. ಆ್ಯಂಡ್ ಅದು ತುಂಬ ದಿನನೇ ಆಯಿತು, ಅದಕ್ಕೆ ಮತ್ತೆ ಕ್ರಿಯೇಟ್ ಮಾಡಿದೆ. ಸೊ ಈ ಥರ ಸ್ಮೋಕಿ ಲುಕ್ ಇಷ್ಟ ಆಗುತ್ತೆ ಅನ್ನೋರಿಗೆ ಇದು ತುಂಬಾ ಸಿಂಪಲ್, ಏನೂ ಟಫರ್ ಅಲ್ಲ. ಜಸ್ಟ್ ಫಸ್ಟ್ ಯಾವ್ದಾದ್ರು ಒಂದು ಟ್ರಾನ್ಸಿಷನ್ ಶೇಡ್ನ ಯೂಸ್ ಮಾಡಿ ಅದಾದಮೇಲೆ ಒಂದು ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿ ಬ್ರಷಿಂದ ಅಥವಾ ಬೆರಳಿಂದ ಅದನ್ನು ರಬ್ ಮಾಡೋದು ಅಷ್ಟೇ. ನಿಮ್ಗೇನು ಲುಕ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋ ಹಾಗಿದ್ರೆ ಇದನ್ನು ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದಾದಮೇಲೆ ಅದೇ ಸೇಮ್ ಬ್ರಷಿಂದ ಐಬ್ರೋ ಪೆನ್ಸಿಲಿಂದ ಐಬ್ರೋಸ್ನ ಕೂಡ ಫಿಲ್ ಮಾಡಿದೆ. ಆ ಸ್ಟೆಪ್ನ ನಾನು ಏನು ಶೂಟ್ ಮಾಡಲಿಲ್ಲ, ಬಿಕಾಸ್ ತುಂಬ ವಿಡಿಯೋಸಲ್ಲಿ ಮುಂಚೆ ನಾನು ಯಾವ ಥರ ಐಬ್ರೋಸ್ನ ಫಿಲ್ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೆ, ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಇವಾಗ ಹೋಲ್ ಮೇಕಪ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಟೂ ಸ್ಟೆಪ್ಸ್ ಅಷ್ಟೇ ಬಾಕಿ ಇರೋದು, ಮಸ್ಕರಾ ಮತ್ತು ಲಿಪ್ಸ್ಟಿಕ್. ಸೊ ಮಸ್ಕರಾಗೆ ನಾನು ಇಲ್ಲಿ ಈ ಒಂದು ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿದು. ಸೊ ಇದನ್ನು ನಾನು ಒನ್ ಟೈಮ್ ಅಷ್ಟೇ ಯೂಸ್ ಮಾಡ್ತೀನಿ. ತುಂಬ ಜನ ಇನ್ನೂ ವಾಲ್ಯೂಮ್ ಬೇಕು ಅಂತ ಹೇಳಿ 2-3 ಕೋಟ್ಸ್ ಯೂಸ್ ಮಾಡ್ತಾರೆ 3 ಟೈಮ್ಸ್. ನಾನು ಒಂದೇ ಸಲ ಯೂಸ್ ಮಾಡ್ತೀನಿ. ನಂಗೆ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಒಂಥರ ಒಂದಕ್ಕೊಂದು ಅಂದ್ಕೊಳ್ಳುತ್ತೆ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಇವಾಗ ಮಸ್ಕರಾ ಯೂಸ್ ಮಾಡಬೇಕಾದ್ರೆ ಮಸ್ಕರಾ ಸ್ವಲ್ಪ ಕೈ ಜಾರಿ ಇದಾಯಿತು. ಸೊ ನಿಮ್ಮಲ್ಲೂ ಈ ಥರ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಎಲ್ಲರೂ ಅಷ್ಟು ಪರ್ಫೆಕ್ಟಾಗಿ ಹಚ್ಕೊಳಕ್ಕಾಗಲ್ಲ, ಕೆಲವೊಮ್ಮೆ ಮಿಸ್ ಆಗಿ ಈ ಥರ ಬೇರೆ ಎಲ್ಲರೂ ಅಪ್ಲೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಥರ ಈ ವಿಡಿಯೋಲಿ ಹೇಳ್ತೀನಿ. ಫಸ್ಟ್ ಅದು ಇನ್ನೂ ವೆಟ್ಟಾಗಿರ್ಬೇಕಾದ್ರೆ ಅದನ್ನು ಒರೆಸೋದ್ರಿಂದ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಫಸ್ಟ್ ಅದನ್ನು ಡ್ರೈ ಆಗಕ್ಕೆ ಬಿಟ್ಟು ಬೇರೆ ಏನು ಮೇಕಪ್ ಸ್ಟೆಪ್ಸ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡೋದು. ಒನ್ಸ್ ಅದು ಡ್ರೈ ಆದಮೇಲೆ ಅದನ್ನು ಯಾವುದಾದ್ರೂ ಈ ಥರದ್ದು ಒಂದು ಮಸ್ಕರಾನಲ್ಲಿ ಬ್ರಷ್ ಇರುತ್ತಲ್ಲ ಅದರಿಂದ ಈ ಥರ ಬ್ರಷ್ ಮಾಡೋದ್ರಿಂದ ನೀಟಾಗಿ ಹೋಗುತ್ತೆ. ಫೌಂಡೇಶನ್ ಅಷ್ಟು ಕ್ಲಿಯರಾಗಿ ಹೋಗುತ್ತೆ. ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಸೊ ಲಿಪ್ ಲೈನರ್ಗೆ ನಾನಿಲ್ಲಿ ಮಾರ್ಚ್ದು ದಿಸ್ ಇಸ್ ಇನ್ ದ ಶೇಡ್ 09 ಸ್ಟೀಮಿ ಪಿಂಕ್ ಅಂತ ಈ ಒಂದು ಪಿಂಕ್ ಶೇಡ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನೊಂದು ಬ್ರೌನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಫೇಸಸ್ ಕೆನಡಾದು. ಸೊ ಶೇಡ್ ಬಂದು ಬ್ರೌನ್ ಇದೆ, ಈ ಥರ ಕಾಣಿಸುತ್ತೆ. ಈ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಮೇಕಪ್ ಲುಕ್ಗೆ ಬ್ರೌನ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಿದೆ, ಹಾಗಾಗಿ ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಐ ಥಿಂಕ್ ಮಸ್ಕರಾ ಡ್ರೈ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಡ್ರೈ ಆಗಿದೆ. ಇದನ್ನು ಈ ಐ ಶಾಡೋ ಅಲ್ಲ ಐಬ್ರೋ ಪೆನ್ಸಿಲಿಂದ ರಿಮೂವ್ ಮಾಡ್ತೀನಿ. ಸೊ ಇವಾಗ ಇದು ರಿಮೂವ್ ಆಗಿದೆ. ನಾನು ಆ ಪ್ಲೇಸಲ್ಲಿ ಬ್ರಷಲ್ಲಿ ಏನು ಸ್ವಲ್ಪ ಬ್ಲಷ್ ಉಳಿದಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ, ಅದು ಆ ಪ್ಲೇಸಲ್ಲಿ ಫೌಂಡೇಶನ್ ಅಥವಾ ಕಾಂಪ್ಯಾಕ್ಟ್ ಕಂಪ್ಲೀಟಾಗಿ ರಿಮೂವ್ ಆಗಿದ್ರೆ ನೀವು ಸ್ವಲ್ಪ ಡಾಪ್ ಮಾಡಿ ಅದಾದಮೇಲೆ ಕಾಂಪ್ಯಾಕ್ಟ್ ಬ್ಲಷ್ ಯೂಸ್ ಮಾಡ್ಬೋದು. ನನ್ನ ಫೌಂಡೇಶನ್ ಅಷ್ಟು ಹೋಗಿಲ್ಲ, ಹಾಗಾಗಿ ಕಾಂಪ್ಯಾಕ್ಟ್ನ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಆ ಥರ ಏನಾದ್ರು ಆಗಿತ್ತು ಅಂತಾನೆ ಅನ್ನಿಸ್ತಿಲ್ಲ. ಇದೇ ಬೆಟ್ಟಿದ್ದಾಗ ನಾವು ಆ ಥರ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಇದು ಒಂದು ನೀವು ಹ್ಯಾಕ್ ಥರ ಅಥವಾ ಟಿಪ್ ಥರ ಯೂಸ್ ಮಾಡಿ. ನನ್ನ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ನನಗೆ ಕೆಲವೊಮ್ಮೆ ಬ್ಲಷ್ ಶೇಡ್ ಇಷ್ಟ ಆದಾಗ ಲಿಪ್ಸ್ಟಿಕ್ ಅಷ್ಟು ಇಷ್ಟ ಆಗಿರಲ್ಲ.
ಐ ಶಾಡೋ ಇಷ್ಟ ಆದಾಗ ಬ್ಲಷ್ ಇಷ್ಟ ಆಗಿಲ್ಲ, ಈ ಥರ ಏನೋ ಒಂದು ಇಷ್ಟ ಆಗ್ತಿರಲ್ಲ. ಬಟ್ ಇವತ್ತು ನನಗೆ ಹೋಲ್ ಎಲ್ಲಾನು ಇಷ್ಟ ಆಯಿತು. ಲಿಪ್ಸ್ಟಿಕ್ ಇಷ್ಟ ಆಯಿತು, ಬ್ಲಷ್ ಶೇಡ್ ಇಷ್ಟ ಆಯಿತು, ಮತ್ತು ಐ ಮೇಕಪ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಹೋಲ್ ಜ್ಯುವೆಲ್ರಿ ಜೊತೆಗೆ ಈ ಔಟ್ಫಿಟ್ ಮತ್ತು ಈ ಹೇರ್ ಸ್ಟೈಲ್ ಎಲ್ಲನೂ ತುಂಬ ಇಷ್ಟ ಆಯಿತು. ಕ್ಯಾಮ್ರಲ್ಲಿ ಹೋಲ್ ಔಟ್ಫಿಟ್ ಇದೆಲ್ಲ ಯಾವ ಥರ ಕಾಣಿಸ್ತಾ ಇದೆ ನಂಗೆ ಗೊತ್ತಿಲ್ಲ, ಬಟ್ ಇನ್ ರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಸಿಲ್ವರ್ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ, ಈ ಥರ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಅದ್ರ ಜೊತೆಗೆ ಈ ಥರ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಐ ಹೋಪ್ ಈ ಮೇಕಪ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.